ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಾನು ಏನು ವಿಡಿಯೋ ಮಾಡಿದ್ದೀನಿ, ನಿಮಗೇನು ಟಿಪ್ಸ್ ಸಿಗ್ಬೋದು ಅಂತ ನಿಮಗೂ ಗೊತ್ತಾಗುತ್ತೆ. ಮೊದಲನೇದಾಗಿ ನಾನು ಮಾಮೂಲಿ ಎಲ್ಲ ಕೆಲಸ ಮುಗಿಸಿ ಮೇಲ್ಗಡೆ ಒಂದು 10 ನಿಮಿಷ ಮಗುಗೆ ಯಾವಾಗಲೂ ಆಟ ಆಡ್ಕೊಂಡು ಜೋಗಳೆಲ್ಲ ಆಟ ಆಡಿಸ್ಕೊಂಡೋಗಿ ಬರ್ತಾ ಇರ್ತೀನಿ. ಆಗ ಬಂದಾಗ ಗಿಡಕ್ಕೆಲ್ಲ ನೀರು ಹಾಕಿ ಹೂವು ಬಿಟ್ಟಿದ್ದನ್ನು ಕಿತ್ಕೊಂಡು ಹೋಗ್ತೀನಿ. ಹಂಗಾಗಿ ಈ ಸತಿ ಏನಾಯಿತು, ಮಳೆ ಬರ್ತಾ ಇದೆ, ನೀರು ಹಾಕಲಿಲ್ಲ ಪಾಟಿಗೆ. ಹಾಗೆ ಗಿಡನೆಲ್ಲ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಳೆನೂ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಗೊಬ್ಬರ ಎಲ್ಲ ಹಾಕಿದ್ವಲ್ಲ, ಗಿಡ ಎಲ್ಲ ಮಗ್ಗೆಲ್ಲ ಬಿಟ್ಟಿದೆ. ಗುಲಾಬಿ ಗಿಡದಲ್ಲೂ ತುಂಬ ಮಗ್ಗಿದೆ, ಹೂಗಳೆಲ್ಲ ಚೆನ್ನಾಗಿದೆ. ತುಳಸಿ ಗಿಡ ಎಲ್ಲ ಸಂಪಾಗಿ ಬಂದಿದೆ. ಮೆಹಂದಿ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಈ ಗುಲಾಬಿ ಗಿಡನೂ ಅಷ್ಟೇ ಚೆನ್ನಾಗಿ ಬಂದಿದೆ ಹೂ ಎಲ್ಲ. ಮತ್ತು ದಾಸವಾಳ, ವೈಟ್ ದಾಸವಾಳ ನೋಡಿ ಮಗ್ಗೆಲ್ಲ ತುಂಬ ಚೆನ್ನಾಗಿದೆ. ಇದು ಬೆಳಿಗ್ಗೆ ನಾನು ತೆಗ್ದಿರೋದ್ರಿಂದ ಇನ್ನೂ ಅರಳಿಲ್ಲ, ಅದು ಹೂವು ಮಗ್ಗಾಗೆ ಇದೆ. ಮತ್ತು ಆ ಪಾಟಲ್ಲಿ ನಾನು ಕಲರ್ ಸೇವಂತಿ ಸೊಸಿ ಮಾಡಿದ್ದೀನಿ, ನೆಡಬೇಕು. ಟೈಮ್ ಇಲ್ಲ ನನಗೆ, ಹಂಗಾಗಿ ಅದು ಇನ್ನೂ ನೆಟ್ಟಿಲ್ಲ. ಇದರಲ್ಲಿ ಹಳದಿ ದಾಸವಾಳ ಒಂದೆಳೆದು ಮಗ್ಗು ತುಂಬ ಬಿಟ್ಟಿದೆ. ಆದರೆ ಇದರಲ್ಲಿ ಬಿಟ್ಟಿರೋದು ಒಂದು ಹೂ ಬಿಟ್ಟಿದೆ. ಇವತ್ತಿನ ಪೂಜೆಗೆ ಆಗುತ್ತೆ. ಇದನ್ನು ಚೆನ್ನಾಗಿ ಬಂದಿದೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಒಂದೆಳೆ ದಾಸವಾಳ ಗಿಡಗಳು ನಾವು ಆ ಥರದ್ದು 4-5 ಬಿಟ್ಟರು. ಇದು ಪಿಂಕ್ ದಾಸವಾಳ ಗಿಡ, ಇದು ಮಗ್ಗಿ ಬಿಟ್ಟಿದೆ, ಇನ್ನು ಹೂ ಬಿಟ್ಟಿಲ್ಲ. ಇದು ಒಂದೆಳೆ ಕೆಂಪು ದಾಸವಾಳ. ಇದು ಚೆಂಡು ಹೂವಿನ ಸೊಸಿ. ಇದು ಗುಲಾಬಿ ಸೊಸಿ. ಇದು ವೈಟ್ ಹೂ ಸೊಸಿ. ನೋಡಿ ಈ ಮಳೆಗೂ ಅದಕ್ಕೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ. ಈಗ ಯಾವ ಗಿಡ ನೆಡ್ತೀವಿ ಅಂದರೆ ಈ ಟೈಮಲ್ಲಿ ಗಿಡ ನೆಟ್ಟರೆ ಚೆನ್ನಾಗಿ ಬೇರು ನೆಲಕ್ಕೆ ತಾಗುತ್ತೆ, ಚೆನ್ನಾಗಿ ಬರುತ್ತೆ. ಹೂವು ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ. ಮತ್ತು ಮೆಂತ್ಯನೂ ನಾನು ಧನಿಯಾ ಹಾಕಿದ್ದೆ. ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಧನಿಯಾ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ, ಬಂದಿದೆ. ಇದು ಧನಿಯಾ ಹಾಕಿದ್ದೆ, ಹಿಂಗೆ ಬಂದಿದೆ, ತೆಳ್ಳಗೆ ಬಂದಿದೆ. ಇದು ಮೆಂತ್ಯ ಸೊಪ್ಪಂತೂ ತುಂಬ ಚೆನ್ನಾಗಿ ಬಂದಿದೆ. ಇದು 3-4 ದಿವಸಕ್ಕೆಲ್ಲ ಮೊಳಕೆ ಬಂದುಬಿಡುತ್ತೆ, ಚೆನ್ನಾಗಿ ಬರುತ್ತೆ. ಇದು 1-2 ದಿನ ಆದಮೇಲೆ ಸೊಪ್ಪನ್ನು ಕಿತ್ಕೊಂಡೇನೋ ಪಲ್ಯ ಮಾಡಬೇಕು. ಮತ್ತು ನನಗೆ ಪಾಟಲ್ಲಿ ಹೂ ಬಿಟ್ಟರು ಹೂ ಜಾಸ್ತಿ ಬೇಕು ನನಗೆ ಪೂಜೆಗೆಲ್ಲ. ಹಂಗಾಗಿ ನಾನು ಹೂ ಇರಲಿ ಅಂದ್ಬಿಟ್ಟು ಹೂನವ್ರು ಬಂದಿದ್ದರು, ಹೂ ತೊಗೊಂಡೆ. ಒಂದು ಮಾರು ಸೇವಂತಿ ಹೂವಿನ ರೇಟ್ ತುಂಬ ಇದೆ. ಮಾರು 120 ರೂಪಾಯಿ, 100 ರೂಪಾಯಿ ಹಂಗೆ. ನಾನೊಂದು ಮಾರು ಸೇವಂತಿ ತೊಗೊಂಡೆ. ಮತ್ತು ಪಿಂಕ್ ಹೂ ತೊಗೊಂಡೆ ಒಂದು ಮಾರು, ಅದು 40 ರೂಪಾಯಿ ಹೇಳಿದ್ರು. ಮತ್ತು 20 ರೂಪಾಯಿ ಹೇಳಿದ್ರು. ಅದು ಕಾಕಡ 20 ರೂಪಾಯಿ ಹೇಳಿದ್ರು. ಇವತ್ತು ನಾನು ಹೂವಿನ ವ್ಯಾಪಾರ 140 ರೂಪಾಯಿ ಹೂವಿಗೆ ವ್ಯಾಪಾರ ಮಾಡಿದ್ದೀನಿ. ನಾನು ಇದನ್ನು ಒಂದು ವಾರ ಮಾಡ್ಕೊಳ್ತೀನಿ. ಪಾಟಲ್ಲಿ ಬಿಡೋ ಹೂವಿನ ಜೊತೆ ಈ ಹೂವನ್ನು ಸೇರಿಸಿ ಫೋಟೋಗೆ ಹಾಕಿ ಪೂಜೆ ಮಾಡ್ತೀನಿ. ಇವತ್ತು ಈ ರೀತಿ ಹೂವನ್ನೆಲ್ಲ ತೊಗೊಂಡು ಪ್ಯಾಕ್ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ನಾವು ಮಾಡೋದ್ರಿಂದ ಹೂ ತಾಜಾ ಫ್ರೆಶ್ ಆಗಿರುತ್ತೆ, ಒಂದು ವಾರದವರೆಗೂ ಫ್ರೆಶ್ ಆಗಿರುತ್ತೆ. ಈ ರೀತಿ ಹಾಕಿ ನೀಟಾಗಿ ಬಾಕ್ಸಲ್ಲಿ ಕ್ಯಾಪ್ ಹಾಕಿ ಇಟ್ಕೊಂಡ್ಬಿಡ್ತೀನಿ ನಾನು. ಇದು ಒಂದು ಟಿಪ್ಸು ಅಂತ ಅಂದ್ಕೊಳ್ತೀನಿ ನಿಮಗೆ. ಇದರಲ್ಲೂ ಒಂದು ಟಿಪ್ಸ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಹೂವಿನ ಗಿಡದಲ್ಲೂ ಒಂದು ಟಿಪ್ಸ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ನಮಗೆ ಒಂದು ಸುಮಾರು ದಿನ ಬರುತ್ತೆ. ಇಷ್ಟು ಹೂ ಸಿಕ್ಕಿದೆ ಇವತ್ತು ನಮ್ಮ ಗಿಡದಲ್ಲಿ. ಇನ್ನು ಹಳದಿ ಕಲರ್ ದಾಸವಾಳ ನಾನು ಕಿತ್ತಿಲ್ಲ, ಇಷ್ಟು ಮಾತ್ರ ನಾನು ತೆಗೆದಿದ್ದೆ. ಪಿಂಕ್ ಹೂ ನೋಡಿ ಎಷ್ಟು ಚೆನ್ನಾಗಿದೆ, ಗಣಗ್ಲು ಹೂವು ಎಷ್ಟೊಂದು ಬಿಟ್ಟಿದೆ. ನೀಲಿ ಹೂವು ತುಂಬ ಬಿಟ್ಟಿದೆ. ತುಳಸಿ ಪೂಜೆಗಾಗುತ್ತೆ, ದಾಸವಾಳ. ಒಂದೊಂದು ದಿನ ಈ ಪಾಟಲ್ಲಿ ಬಿಟ್ಟಿರೋ ಹೂಗಳಲ್ಲೇ ಪೂಜೆ ಮಾಡ್ಬೋದು. ಮತ್ತು ನನ್ನ ಬೀರಲ್ಲಿ ಸೀರೆ ಈ ಮಧ್ಯೆ ಫಂಕ್ಷನ್ಗಳು ತುಂಬ ಹೋಗಿ ಒಂದು ಸೀರೆ ತೊಗೊಳ್ತೀನಿ, ಪುನಃ ಆ ಸೀರೆ ಮಡ್ಚಿಡೋಕೆ ಹೋದರೆ ಜಾಗನೇ ಸಾಕಾಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಇದನ್ನೆಲ್ಲ ತೆಗೆದು ನೋಡಿ, ಆ ಜಾಗ ಸಾಕಾಗದೆ ಚೇರ್ ಮೇಲೂ ಮಡ್ಚಿಟ್ಟಿದ್ದೀನಿ. ಇವತ್ತನ್ನೆಲ್ಲ ಇದು ಜೋಡಿಸ್ಬೇಕು. ಮತ್ತು ನಮ್ಮ ಅಣ್ಣನ ಮನೆ ಗೃಹಪ್ರವೇಶಕ್ಕೆ ಹೋಗಿದ್ವಿ ಶಿವಮೊಗ್ಗಕ್ಕೆ. ನಮಗೆಲ್ಲ ನಮ್ಮ ಅಣ್ಣ ಸೀರೆ ತೆಗ್ದಿದ್ದಾರೆ. ಇದು ತೋರಿಸೋಣ ಅಂತ ಅನ್ನಿಸ್ತು ನಿಮಗೆ, ಹಂಗಾಗಿ ನಾನು ಈ ವಿಡಿಯೋನು ತೋರಿಸ್ತಾ ಇದ್ದೀನಿ. ಸೀರೆ ಯಾವ ರೀತಿ ಇದೆ, ಎಷ್ಟು ಚೆನ್ನಾಗಿದೆ, ಯಾವ ಸೀರೆ ಇಷ್ಟ ಆಯಿತು ಕಾಮೆಂಟ್ಸಲ್ಲಿ ತಿಳಿಸಿ. ಈ ಸೀರೆ ನಮ್ಮ ತಮ್ಮನ ಹೆಂಡತಿಗೆ ತೆಗ್ದಿರೋ ಸೀರೆ, ತುಂಬ ಚೆನ್ನಾಗಿದೆ. ಮತ್ತು ಬಾರ್ಡ್ರ್ ಕಲ್ಲರೇ ಬಂದಿದೆ. ಸೆರಗು ಮತ್ತು ಬ್ಲೌಸು ಬಾರ್ಡ್ರ್ ಕಲ್ಲರೇ ಬಂದಿದೆ. ಅದು ನಮ್ಮ ತಮ್ಮನ
ಹೆಂಡತಿ ಸೀರೆ. ಇದು ನಾನು ತೆಗ್ದಿರೋ ಸೀರೆ. ಇದು ತುಂಬ ಚೆನ್ನಾಗಿದೆ ಸೀರೆ. ಪಿಂಕು ಬಾರ್ಡ್ರ್, ಇದು ಸೆರಗು ಮತ್ತು ಪಿಂಕ್ ಬ್ಲೌಸ್ ಬಂದಿದೆ. ಎಲ್ರಿಗೂ ನಮ್ಮ ಅಣ್ಣ ಸೀರೆ ತೆಗ್ದಿದ್ದಾರೆ ಗೃಹಪ್ರವೇಶಕ್ಕೆ, ನಮ್ಮ ಅಕ್ಕನಿಗೆ, ತಂಗಿಗೆ ಎಲ್ಲ. ಇದು ನನ್ನ ಸೀರೆ. ಇದು ನಮ್ಮ ತಂಗಿ ಸೀರೆ, ಬಾಟ್ಲ್ ಗ್ರೀನು, ತುಂಬ ಚೆನ್ನಾಗಿದೆ. ಇದು ಬಂದು ಬ್ಲೌಸು ಮತ್ತು ಸೆರಗು ಮೆರೂನ್ ಬಂದಿದೆ. ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ಬ್ಲೌಸ್ ಕಟ್ ಮಾಡಿಕೊಂಡು ಕುಚ್ಚಿಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಇದು ನಮ್ಮ ಸೊಸೆ ಸೀರೆ, ನಮ್ಮ ಸೊಸೆಗೆ ತೆಗ್ದಿರೋದು. ಇದು ಸೀರೆ ಚೆನ್ನಾಗಿದೆ. ಇದು ಬಾರ್ಡ್ರ್ ಕಲ್ಲರೇನೆ ಬ್ಲೌಸು ಮತ್ತು ಸೆರಗು ಬಂದಿದೆ. ನಾನು ಇದು ಕುಚ್ಚು ಆದಮೇಲೆನೂ ವಿಡಿಯೋ ಮಾಡ್ತೀನಿ, ಮತ್ತು ಬ್ಲೌಸ್ ಸ್ಟಿಚ್ ಆದಮೇಲೆನೂ ನಾನು ವಿಡಿಯೋ ಹಾಕ್ತೀನಿ. ನೋಡಿ, ಅದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ರೀತಿ ಈ ಸೀರೆಯಲ್ಲಿ ಯಾವ ಸೀರೆ ಇಷ್ಟ ಆಗುತ್ತೆ ಕಾಮೆಂಟ್ಸಲ್ಲಿ ತಿಳಿಸಿ. ಇವೆಲ್ಲ ಇಷ್ಟು ಸೀರೆಗೆಲ್ಲ ಸೀರೆ ಕುಚ್ಚು ಮತ್ತು ಬ್ಲೌಸ್ ರೆಡಿ ಮಾಡಬೇಕು. ಇದು ನಮ್ಮ ಮಗಳ ಸೀರೆ ಕುಚ್ಚು ಹಾಕಕ್ಕೆ ಕೊಟ್ಟಿದ್ದಾರೆ, ಮಾಡಬೇಕು. ಅದನ್ನು ಕುಚ್ಚು ಕಟ್ಟಬೇಕು. ಈ ಸೀರೆ ರೇಟ್ ಬಂದು 1550 ರೂಪಾಯಿ. ಎಲ್ಲ ಒಟ್ಟಿಗೆ ಸೀರೆಗೆ ಕುಚ್ಚಿಗೆ ರೆಡಿ ಮಾಡಿಕೊಳ್ಬೇಕು. ಮತ್ತು ಇವತ್ತು ಸ್ವಲ್ಪ ನನ್ನ ಮಿಷನ್ ಕೆಲಸ ಇತ್ತು. ಎಷ್ಟು ದಿವಸದಿಂದ ನಾನು ರೆಡಿ ಮಾಡ್ಕೊಬೇಕು ಅಂತಿದ್ದರೆ ಟೈಮೇ ಸಾಕಾಗ್ತಿರ್ಲಿಲ್ಲ ನನಗೆ. ಇವತ್ತೆಲ್ಲ ಒಂದು 10 ನಿಮಿಷ 10 ನಿಮಿಷ 20 ನಿಮಿಷನೇ ಆಯಿತು ರೆಡಿ ಮಾಡೋಷ್ಟರಲ್ಲಿ. ಬಾಬಿನ ಹತ್ರ ಕೇಸ್ ಹತ್ರ ದಾರ ಸಿಗಾಕೊಂಡ್ಬಿಟ್ಟಿತ್ತು. ನಾನು ಸ್ಟಿಚ್ ಮಾಡಬೇಕಾದ್ರೆ ಎಲ್ಲ ಪದೇ ದಾರ ಕಟ್ಟಾಗ್ತಿತ್ತು. ಮತ್ತು ಕಸನೂ ಅಷ್ಟೊಂದಿತ್ತು, ಬಟ್ಟೆ ಪೀಸ್ ಕಸ ಎಲ್ಲ. ಅದನ್ನೆಲ್ಲ ಬಿಚ್ಚಿ ತೆಗ್ದು ಒರೆಸಿ ಆಯಿಲ್ ಹಾಕಿ ಎಲ್ಲ ರೆಡಿ ಮಾಡಿಕೊಂಡೆ. ಇವತ್ತು ಸುಮಾರು ಟೈಮ್ ಹಿಡಿತು. ಮಿಷಿನ್ ರಿಪೇರಿ ಇದ್ದೇನೆ ನಾನು. ಈ ಮಿಷಿನ್ ರಿಪೇರಿ ಆದರೆ ನಾನೇ ಮಾಡ್ಕೊಳ್ತೀನಿ, ಯಾಕಂದರೆ ಮಿಷಿನ್ ಎಕ್ಸ್ಪೀರಿಯೆನ್ಸ್ ತುಂಬ ಇದೆ ನನಗೆ. ತುಂಬ ಇದೆ ಅಂತ ಎಷ್ಟು ವರ್ಷ ಅಂತ ಹೇಳ್ಬೋದು ಅಂತಂದರೆ ಒಂದು 27 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಮಿಷನ್ದು. ಆವಾಗಲಿಂದನೇ ಮಿಷಿನ್ ನನ್ನ ಹತ್ರನೇ ಇದೆ, ನಾನೇ ಮ್ಯಾನೇಜ್ ಮಾಡೋದು. ಆ ಮ್ಯಾನೇಜ್ ಅಂದರೆ ಏನು ರಿಪೇರಿ ಬಂದರೂ ನಾನೇ ಮಾಡ್ಕೊಳ್ತೀನಿ. ಹಂಗಾಗಿ ನನಗೆ ಈಸಿ ಅನಿಸುತ್ತೆ. ಇದು ದಾರ ತುಂಬ ಕಟ್ಟಾಗ್ತಿತ್ತು, ಸ್ಟಿಚ್ ಮಾಡಿದ್ರೆ ಹೊಲಿಗೆನೇ ಟೈಟ್ ಬರ್ತಿರ್ಲಿಲ್ಲ. ಇವತ್ತೆಲ್ಲ ಕೂತ್ಕೊಂಡು ಈ ಮಿಷಿನ್ ಚೆನ್ನಾಗಿದ್ರೆ ನಾನು ಸ್ಟಿಚ್ ಮಾಡೋದು ನನಗೆ ಇದಾಗುತ್ತೆ, ಇಲ್ಲಾಂದರೆ ಮಿಷಿನ್ ಮೇಲೆ ಕೂರೋಕ್ಕೆ ಬೇಜಾರಾಗುತ್ತೆ. ಅದರದ್ದೆಲ್ಲ ಐಟಮ್ಸ್ ತೆಗ್ದು ಅದಕ್ಕೆಲ್ಲ ಆಯಿಲ್ ಹಾಕಿ ಅದರಲ್ಲಿರೋ ಡಸ್ಟ್ ಎಲ್ಲ ತೆಗೆದು ಎಲ್ಲ ಇವತ್ತು ಕೂತ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಇದು ಒಂದು ನಿಮಗೆ ಟಿಪ್ಸ್ ಅಂತ, ಇದರಲ್ಲೂ ನಿಮಗೆ ಒಂದು ಟಿಪ್ಸ್ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಾನು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಅಂತ ಹೇಳಿದ್ದು ನಿಮಗೆ. ನಮಗೆ ಟೈಮ್ ಸಿಕ್ಕಿದ ತಕ್ಷಣ ನಾವು ಅಭ್ಯಾಸ ಮಾಡ್ಕೋಬಾರ್ದು ಹೆಚ್ಚಿಗೆ. ಒಂದು ಸ್ವಲ್ಪ ಹೊತ್ತು 10 ನಿಮಿಷ ರೆಸ್ಟ್ ತೊಗೊಂಡು ನಾವೇನು ಫುಲ್ ಡೇ ಮಾಡ್ಕೊಬೇಕು ಕೆಲಸಗಳನ್ನ ಅದನ್ನೆಲ್ಲ ಮಾಡ್ಕೊಬೇಕು. ಫಸ್ಟು ನಾನು ಹೆಚ್ಚಿಗೆ ಮಧ್ಯಾಹ್ನ ಟೈಮ್ ಮಲಗೋಕ್ಕೆ ಇಷ್ಟಪಡಲ್ಲ. ಹಂಗಾಗಿ ನಾನು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಏನಾದರೂ ಒಂದು ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಇಲ್ಲ ಬಟ್ಟೆ ಮಡ್ಚಿಡೋದು, ಇಲ್ಲ ಬಟ್ಟೆ ಕಟ್ ಮಾಡೋದು, ಇಲ್ಲ ಏನಾದರೂ ಒಂದು ಮಿಷಿನ್ ರೆಡಿ ಮಾಡ್ಕೊಳ್ಳೋದು, ಇಲ್ಲ ಮಿಷಿನ್ ರೂಮ್ ಕ್ಲೀನ್ ಮಾಡ್ಕೊಳ್ಳೋದು, ಇಲ್ಲ ಪಾಟ್ ಕಡೆ ಏನಾದರೂ ನೋಡೋದು, ಏನಾದರೂ ಒಂದು ಮಾಡ್ತಾಯಿರ್ತೀನಿ. ನನಗೇನು ಮಧ್ಯಾಹ್ನ ಟೈಮ್ ಮಲಗೋ ಅಭ್ಯಾಸ ಇಲ್ಲ. ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದ್ರೆ ಡೇನ ಕಂಪ್ಲೀಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ಮಾಡಿರೋ ಕೆಲಸನೆಲ್ಲ ಇವತ್ತು ನಾನು ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಕೆಲವೊಂದು ಟಿಪ್ಸ್ ಸಿಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಎಲ್ಲ ಒರೆಸ್ತಾ ಇದ್ದೀನಿ. ಮತ್ತು ಸಣ್ಣ ಸಂದಿಲೆಲ್ಲ ತುಂಬ ಡಸ್ಟ್ ಇತ್ತು. ಅರ್ಜೆಂಟ್ ಬಟ್ಟೆ ಕೊಡಬೇಕಾಗುತ್ತೆ, ಸ್ಟಿಚ್ ಬೇಗ ಮಾಡೋಕ್ಕೋದ್ರೆ ಕಟ್ ಆಗ್ತಾ ಇರುತ್ತೆ. ನನಗಂತೂ ಹೆಂಗೆ ಆಗ್ತಿತ್ತು ಅಂದರೆ ದೇವರೇ, ತುಂಬ ದೇವ್ರು ನೆನೆಸ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ಸ್ಟಿಚಿಂಗ್ ಕೆಲಸ ಬಿಟ್ಟು ಮಿಷಿನ್ ಫಸ್ಟ್ ರಿಪೇರಿ ಮಾಡ್ಕೊಳ್ತಾ ಇದ್ದೀನಿ ನಾನೇ. ಎಲ್ಲ ಒರೆಸಿ ಅದಕ್ಕೆಲ್ಲ ಆಯಿಲ್ ಹಾಕಿ
ತುಂಬ ಅಂದರೆ ತುಂಬ ಅಲ್ಲಿ ಇಟ್ಟಿದ್ದೀನಲ್ಲ ಕಸ, ಮಿಷಿನ್ ಕಸನೇ ಅದು, ಸಂದಿಲಿರೋ ಕಸನೆಲ್ಲ ತೆಗ್ದಿದ್ದೀನಿ. ಮತ್ತು ದಾರ ಬೇರೆ ಸಿಗಾಕೊಂಡ್ಬಿಟ್ಟಿದ್ದು ಅದಕ್ಕೆ. ಹಂಗಾಗಿ ಹೊಲಿಗೆನೂ ಟೈಟ್ ಬರ್ತಿರ್ಲಿಲ್ಲ, ತುಂಬ ಲೂಸೇ ಇರ್ತಿತ್ತು. ಹಂಗಾಗಿ ಇವತ್ತಿನ ಕೆಲಸ ಇದ್ದು ನನಗಿದು ಇಂಪಾರ್ಟೆಂಟ್ ಅಂತ ನನಗಿವತ್ತು ಅನಿಸಿದೆ. ಎಲ್ಲ ಕೆಲಸಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಅಂದರೆ ಮಿಷಿನ್ ರಿಪೇರಿ ಮಾಡ್ಕೊಂಡಿರೋ ಕೆಲಸನೇ ನನಗೆ ಇಂಪಾರ್ಟೆಂಟ್ ಕೆಲಸ. ಯಾಕಂದರೆ ನನಗಿದೊಂದು ಚೆನ್ನಾಗಿದ್ಬಿಟ್ರೆ ಎಷ್ಟು ಬಟ್ಟೆ ಬೇಕಾದರೂ ಹೊಲಿಬೋದು. ನನ್ನ ಹತ್ರ ಮೋಟ್ರ್ ಮಿಷಿನ್ ಇಲ್ಲ. ನನಗೆ ಈ ಮಿಷಿನೇ ಒಂದು 27 ವರ್ಷದಿಂದ ಇದೇ ಅಭ್ಯಾಸ ಆಗಿಬಿಟ್ಟಿದೆ. ಹಂಗಾಗಿ ನಾನು ಈ ಮಿಷಿನಲ್ಲೇ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ, ಆ ಸಂದಿಲೆಲ್ಲ ಕಸ ಇತ್ತು, ಹಂಗಾಗಿ ಅದನ್ನೆಲ್ಲ ಸಣ್ಣ ದಾರದಿಂದ ಸಣ್ಣ ಕಡ್ಡಿ ತಗೊಂಡು ಅದನ್ನೆಲ್ಲ ತೆಗ್ದು ನೀಟಾಗಿ ಒರೆಸಿ ಅದಕ್ಕೆಲ್ಲ ಆಯಿಲ್ ಹಾಕಿ ಅಷ್ಟು. ನೋಡಿ, ಅಲ್ಲೇ ದಾರ ಸಿಗಾಕೊಂಡಿತ್ತು. ಅದನ್ನೆಲ್ಲ ದಾರ ಎಲ್ಲ ತೆಗ್ದು ಅದನ್ನೆಲ್ಲ ಬ್ರಷ್ ಮಾಡಿ ತೆಗೆದು ಮತ್ತೆ ಈಗೆಲ್ಲ ಫಿಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಇದನ್ನೆಲ್ಲ ಮಿಷಿನ್ ಎಲ್ಲ ರೆಡಿ ಆದಮೇಲೆ ನಾನು ಮಿಷಿನ್ ರೂಮನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಬುದ್ಧನ ಟೇಬಲ್ ಮೇಲೆ ಕೆಳಗಡೆ ಇಟ್ಟಿದ್ದೆ. ಯಾಕೋ ಸ್ಟ್ಯಾಚು ಅದು ಕೆಳಗಡೆ ಡೌನಲ್ಲಿದೆ ಅಂತ ಅನ್ನಿಸ್ತು. ನಮ್ಮ ತಮ್ಮನ ಹೆಂಡತಿ ತುಂಬ ಮೂಲೆಯಲ್ಲಿ ಹಾಕಿದ್ದೀರಿ ಅಕ್ಕ ಅಂತಂದರು. ಹಂಗಾಗಿ ಇದನ್ನು ಇವತ್ತೆಲ್ಲ ಮೇಲಿಟ್ಟು ಮಿಷಿನ್ ರೂಮೆಲ್ಲ ಕ್ಲೀನಾಗಿ ಗುಡಿಸಿ ಒರೆಸಿ ನೀಟಾಗಿ ಇಟ್ಕೊಂಡೆ. ಇವತ್ತನ್ನೆಲ್ಲ ಈ ಕೆಲಸ ಮಾಡಿದೆ, ಅದು ವಿಡಿಯೋ ಮಾಡಿದ್ದೀನಿ. ಅದು ನಿಮಗೆ ಒಂದು ಟಿಪ್ಸ್ ಅಂತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಮ್ಮ ಕೆಲಸ ಎಲ್ಲ ಮುಗಿಸಿ ನಾವು ಮಾಡೋ ಕೆಲಸದ ರೂಮ್ ನೀಟಾಗಿದ್ದರೆ ಒಂಥರ ನಮಗೂ ಫ್ರೆಶ್ನೆಸ್ ಅನಿಸುತ್ತೆ. ಅದಕ್ಕೆಲ್ಲ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಳೆ ಬಾಬಿನೆಲ್ಲ ಕೇಸೆಲ್ಲ ಇತ್ತು, ಅದಕ್ಕೆಲ್ಲ ನಟ್ಟು ಬರ್ತಿರ್ಲಿಲ್ಲ, ತುಂಬ ಟೈಟ್ ಇತ್ತು. ಹಂಗಾಗಿ ಅದಕ್ಕೂ ಆಯಿಲ್ ಹಾಕಿ ನೆನ್ಸಕ್ಕೆ ಬಿಟ್ಟಿದ್ದೆ. ಆಮೇಲೆ ಅದು ಸರಿ ಹೋಯಿತು. ಅದು ಸರಿ ಆದಮೇಲೆ ಎಲ್ಲ ಈಗ ಫಿಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮಗೆ ಟೈಮ್ ಸಿಕ್ಕಾಗ ನಮ್ಮ ವಾರ್ಡ್ರೋಬಲ್ಲಿ ಬಟ್ಟೆಗಳೇನಾದರೂ ಆ ಕಡೆ ಈ ಕಡೆ ಅದು ನೀಟಾಗಿ ಮಡ್ಚಿಟ್ಕೋಬೋದು. ಈಗ ನಾನು ಆ ಸೀರೆನೆಲ್ಲ ಆ ಕಡೆ ಈ ಕಡೆ ಆಗಿತ್ತು, ಅದೇ ಪ್ಲೇಸಿಂದ ತೊಗೊಂಡಿರೋ ಸೀರೆ ನೆಕ್ಸ್ಟ್ ಅಲ್ಲೇ ಇಟ್ಟರೆ ಜಾಗ ಸಾಕಾಗ್ತಿರ್ಲಿಲ್ಲ. ಹಂಗಾಗಿ ನಾನು ಇವತ್ತು ನನ್ನ ಬೀರುನೆಲ್ಲ ಕ್ಲೀನ್ ಮಾಡ್ಕೊಂಡು ನನ್ನ ಸೀರೆ ಬ್ಲೌಸೆಲ್ಲ ನೀಟಾಗಿ ಜೋಡಿಸ್ಕೊಂಡೆ ಇವತ್ತು. ಮತ್ತು ಮಿಷಿನೆಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಬಟ್ಟೆ 3 ದಿವಸದಿಂದ ಒಗೆದಿರೋ ಬಟ್ಟೆ ಒಣಗ್ತಾ ಇಲ್ಲ. ಹಂಗಾಗಿ ಏನು ಮಾಡಿದೆ, ಇವತ್ತು ಟೆರೆಸ್ ಮೇಲೆ ಶೀಟ್ ಕೆಳಗಡೆ ಒಂದು 3 ಲೈನ್ ದಾರ ಕಟ್ಟಿ ಬಟ್ಟೆ ಎಲ್ಲ ಶೀಟ್ ಕೆಳಗಡೆ ಹಾಕ್ಕೊಳ್ಳೋಂಗೆ ಮಾಡಿದೆ ಇವತ್ತಿನ ಕೆಲಸ. ಮತ್ತು ಮಿಷಿನ್ ರೂಮ್ ಕ್ಲೀನ್ ಮಾಡಿಕೊಂಡೆ, ಮತ್ತು ಮಿಷಿನ್ ಕ್ಲೀನ್ ಮಾಡಿಕೊಂಡೆ, ಮತ್ತು ಪಾಟ್ ಕಡೆ ಎಲ್ಲ ಸ್ವಲ್ಪ ಗಮನ ಕೊಟ್ಟೆ. ಮತ್ತು ಇವತ್ತು ಹೂ ತೊಗೊಂಡು ಬಾಕ್ಸಲ್ಲಿ ಹಾಕಿ ಒಂದು ಟಿಪ್ಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ. ಇಷ್ಟು ಮಾಡೋ ಅಷ್ಟರಲ್ಲಿ ಕೆಲಸ ಸಂಜೆನೇ ಆಗೋಯ್ತು. ಸಂಜೆ ಆಯಿತು. ಆಮೇಲೆ ನಮ್ಮ ಸೊಸೆನೇ ದೀಪ ಎಲ್ಲ ಹಚ್ಚಿದ್ರು. ಇವತ್ತು ಸೋಮವಾರ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ರು ಅವರು. ಸಂಜೆ ಪೂಜೆ. ಈಗ ಊಟ ಮಾಡಿಕೊಂಡು ಮಲ್ಕೊಳ್ತೀವಿ. ಎಲ್ಲ ಕೆಲಸ ಮುಗಿಸಿ ಊಟ ಮಾಡ್ಕೊಂಡು ಮಲ್ಕೊಳ್ತೀವಿ. ಇವತ್ತಿನ ಕೆಲಸ ಕಂಪ್ಲೀಟ್ ಆಯಿತು. ಸ್ವಲ್ಪನೂ ಮಲಗದೆ ಮಾಡಿರೋ ಕೆಲಸ ಈ ವಿಡಿಯೋ ಇವತ್ತಿದು. ಮಿಷಿನ್ ರೆಡಿ ಆಯ್ತೀಗ. ಎಲ್ಲ ಒರೆಸ್ಕೊಂಡೆ, ಮಿಷಿನ್ ಎಲ್ಲ ಒರೆಸ್ಕೊಂಡು ಕಸ ಎಲ್ಲ ತೆಗೆದು ನೋಡಿ, ಅಷ್ಟು ಕಸ ಇತ್ತು ಮಿಷಿನಲ್ಲಿ.
ಅಷ್ಟು ಆ ಥರದ್ರಲ್ಲೇ ನಾನು ಸ್ಟಿಚ್ ಮಾಡ್ತಿದ್ದೆ. ಇವತ್ತು ಸ್ವಲ್ಪ ನನಗೆ ಫ್ರೀ ಅನ್ನಿಸ್ತು ನನ್ನ ಮಿಷಿನು. ಈಗ ಸ್ಟಿಚ್ಚೆಲ್ಲ ಸರಿಗೆ ಬರ್ತಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ. ಎಲ್ಲ ರೆಡಿ ಆದಮೇಲೆ ನಾವು ಸರಿ ಬರ್ತಿದೆ ನೋಡ್ಕೊಂಡು ಆಮೇಲೆ ಏನು ಅಂದರೆ ಮಿಷನಿಗೆ ಆಯಿಲ್ ಬಿಟ್ಟಿರ್ತೀವಲ್ಲ, ಆಯಿಲ್ ಹಾಕಿದಾಗ ನಾವು ಹಳೆ ವೇಸ್ಟ್ ಪೀಸ್ ತೊಗೊಂಡು ನಾವು ಈ ರೀತಿ ಸ್ಟಿಚ್ ಮಾಡ್ಕೊಬೇಕು. ಆಯಿಲ್ ಹಾಕಿದ್ಮೇಲೆ ನಾವು ಯಾವುದಾದ್ರೂ ಸರಿ ಬ್ಲೌಸ್ ಸ್ಟಿಚ್ ಮಾಡೋದಾಗಲಿ, ಸೀರೆ ಸೆರಗು ಹೊಲಿಯೋದಾಗಲಿ, ಫಾಲ್ ಹಾಕೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಆಯಿಲೆಲ್ಲ ದಾರದಿಂದನೇ ಇಳಿದು ಅದು ಸೀರೆ ಮತ್ತಾಗಲಿ ಏನು ನಾವು ಸ್ಟಿಚ್ ಮಾಡಿರ್ತೀವಿ ಹೊಸ ಬಟ್ಟೆಗಳು ಅದನ್ನೆಲ್ಲ ಆಯಿಲ್ ಥರ ಆಗುತ್ತೆ. ಹಂಗಾಗಿ ನಾವು ಫಸ್ಟು ಮಿಷನ್ ಎಲ್ಲ ರೆಡಿ ಆದಮೇಲೆ ಆಯಿಲ್ ಹಾಕಿ ಸ್ಟಿಚ್ ಆದಮೇಲೂ ಅಷ್ಟೇ, ಸ್ಟಿಚ್ ಆದಮೇಲೆ ಆಯಿಲ್ ಹಾಕಿ ನಾವು ಹೋಗಿರ್ತೀವಿ. ನೆಕ್ಸ್ಟ್ ಡೇ ಬಂದು ನಾವು ಸ್ಟಿಚ್ ಮಾಡೋಕ್ಕೆ ಬರ್ತೀವಲ್ಲ, ಆಗ ತಕ್ಷಣ ನಾವು ಯಾವುದೇ ಬ್ಲೌಸನ್ನು ರೆಡಿ ಮಾಡೋಕ್ಕೆ ಕೂರಬಾರ್ದು. ಯಾಕಂದರೆ ಆಯಿಲ್ ಆಗುತ್ತೆ. ನೋಡಿ ನಾನು ರೆಡಿ ಆದಮೇಲೆ ಈ ರೀತಿ ಉದ್ದಾಗಿ ಬಂತು ನನ್ನ ಸ್ಟಿಚ್, ಎಷ್ಟು ಚೆನ್ನಾಗಿ ಬಂದಿದೆ. ಬ್ಯಾಕು ಫ್ರಂಟ್ ಎಲ್ಲ ಟೈಟಾಗಿ ನೀಟಾಗಿ ಹೊಲಿಗೆಗಳು ಬರ್ತಾಯಿದೆ. ನನಗೆ ಖುಷಿ ಆಯಿತು. ನನ್ನ ಮಿಷಿನ್ ರೆಡಿ ಮಾಡ್ಕೊಂಡಲ್ಲ ಅನ್ನೋಷ್ಟು ನನಗೆ ಖುಷಿ ಮತ್ತು ನನಗೆ ಹೆಮ್ಮೆ ಅನ್ನಿಸ್ತು. ನನ್ನ ಮಿಷಿನನ್ನು ರೆಡಿ ಮಾಡಿಕೊಂಡು ಈ ರೀತಿ ನಾನು ಹೊಲಿಗೆ ಬರೋ ಥರ ಮಾಡಿಕೊಂಡೆ. ಹೊಲಿಗೆ ಅಂತೂ ತುಂಬ ಸೂಪರಾಗಿ ಬಂದಿದೆ ನೋಡಿ. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಂಗಾಯ್ತು. ಅದನ್ನೆಲ್ಲ ಆದಮೇಲೆ ನನ್ನ ರೂಮನ್ನೆಲ್ಲ ಈ ರೀತಿ ನೀಟಾಗಿ ಇಟ್ಕೊಂಡಿದ್ದೆ. ಇದು ವರ್ಕ್ ಮಿಷಿನ್, ಇದು ಬ್ಲೌಸ್ ವರ್ಕ್ ಮಾಡೋ ಅಂಥ ಮಿಷಿನ್ನು. ಇದು ಜಿಗ್ಜಾಗ್ ಮಿಷಿನ್. ಇದು ಮುದ್ದ ಸ್ಟ್ಯಾಚುನ ಮೇಲಿಟ್ಟೆ. ನಾನು ಸ್ಟಿಚ್ ಮಾಡೋದನ್ನು ಮತ್ತು ಮಾಡಬೇಕಾಗಿರೋದನ್ನೆಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ. ಮಾಡಬೇಕು ಟೈಮ್ ಮಾಡ್ಕೊಂಡು ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ತೀನಿ. ಇವತ್ತು ಈ ಮಿಷಿನ್ ರೆಡಿ ಮಾಡಿಕೊಂಡೆ, ತುಂಬ ಚೆನ್ನಾಗಿದೆ. ಇವತ್ತು ನನ್ನ ಮಿಷಿನ್ ರೂಮ್ ಫ್ರೆಶ್ ಆಗಿದೆ. ಖುಷಿ ಆಯಿತು. ಇವತ್ತಿನ ಕೆಲಸ ನನಗೆ ತುಂಬ ಖುಷಿ ಆಯಿತು. ಮತ್ತು ನಾನು ತೋರಿಸಿದ್ನಲ್ಲ ನಿಮ್ಗೆ ಈ ರೀತಿ ಆಗಂಗಿತ್ತು ಎಲ್ಲ ಸೀರೆನೂ ಇದರಲ್ಲಿ ಹಾಕಿ ನೀಟಾಗಿ ಜೋಡಿಸ್ದೆ. ಇನ್ನು ಮೇಲ್ಗಡೆದೆಲ್ಲ ನಾನೇನು ಇನ್ನೂ ಜೋಡಿಸಿಲ್ಲ, ಹಂಗಂಗೆ ಇದೆ. ಇಷ್ಟು ಮಾತ್ರ. ಬ್ಲೌಸ್ ಎಲ್ಲ ನೀಟಾಗಿ ಜೋಡಿಸ್ಕೊಂಡೆ ಮತ್ತು ಸೀರೆ ಎಲ್ಲ ನೀಟಾಗಿ ಇಟ್ಕೊಂಡೆ. ಸಿಂಥೆಟಿಕ್ಕು, ರೇಷ್ಮೆ ಸೀರೆ, ಕಾಟನ್ ಸೀರೆ, ಯಾವ್ಯಾವ ಸೀರೆ ಯಾವ ಕಡೆ ಇಡಬೇಕು, ಇದು ಬ್ಲೌಸು, ಇಷ್ಟು ಬ್ಲೌಸ್ ನೀಟಾಗಿ ಇಟ್ಕೊಂಡೆ. ಮತ್ತು ನಾನು ಹೇಳಿದ್ನಲ್ಲ ನಿಮಗೆ 3 ಲೈನ್ ಬಟ್ಟೆ ಕಟ್ಟಿ ಸೀಟ್ ಕೆಳಗಡೆ ಇಷ್ಟು ಬಟ್ಟೆ ಎಲ್ಲ 3 ದಿವಸದಿಂದ ಹೊರಗಡೆ ಹಾಕಿದ್ದಕ್ಕೆ ಒಣಗಲೇ ಇರಲಿಲ್ಲ. ಇವತ್ತು ಈ ರೀತಿ ಮಾಡಿ ಸೀಟ್ ಕೆಳಗಡೆ ಹಾಕಿದ್ದೀನಿ. 1-2 ದಿನ ಬೇಕು ಒಣಗೋಕ್ಕೆ, ಯಾಕಂದರೆ ಬಿಸಿಲೇ ಇಲ್ಲ, ಮಳೆ ಇದೆ. ಅದನ್ನೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಇದಕ್ಕೆ ಹೆಸರು ನಾವು ಮೀನಾ ಅಂತ ಇಟ್ಟಿದ್ದೀವಿ. ಇದ್ರ ಜೊತೆ ಸ್ವಲ್ಪ ಒಂದು 10 ನಿಮಿಷ ಮಗು ನಾವೆಲ್ಲ ಕೂತ್ಕೊಂಡು ಆಟ ಆಡಿದ್ವಿ ಅನ್ನೋಕ್ಕಿಂತ ಅದು ಆಟ ಆಡೋದನ್ನು ನೋಡ್ತಾ ಕೂತ್ಕೊಂಡ್ವಿ. ನೋಡಿ ಹೆಂಗೆ ನೋಡುತ್ತದು. ಇದು ನಮ್ಮ ಮಗು ಬುಕ್ಸ್. ಇದು ಒಂದು ಕಡೆ ಕೂರಲ್ಲ. ಇದು ಒಂದು ಮಗು ಥರನೇ ಎಕ್ಸ್ಟ್ರಾ ಕೆಲಸ ಕೊಡ್ತಾ ಇರುತ್ತೆ. ಆ ಚಪ್ಪಲಿ ಎಳ್ಕೊಂಡು ಬರೋದು. ಇವತ್ತಿಗೆ ಇಷ್ಟು ಕೆಲಸ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಬಾಯ್.